ಫ್ರೆಂಡ್ಸ್ MR ಲರ್ಡ್ಸನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ ನೋಡಿ, ಸಾಕಷ್ಟು ಜನ ಅಭ್ಯರ್ಥಿಗಳಿಗೆ ಗೊತ್ತೇ ಇರುವಂಥ ವಿಷಯ ಏನಪ್ಪ ಅಂದರೆ, ನಿನ್ನೆ ಅಂದರೆ 24/2/2025ರಂದು PM ಕಿಸಾನ್ 19ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಅದರ ಒಂದು ಏನಪ್ಪ ಹಣವನ್ನು ಜಮಾ ಆಗಿದೆಯೋ ಅಥವಾ ಇಲ್ಲ ಎಂಬುದನ್ನು ಸಾಕಷ್ಟು ಜನ ಅಭ್ಯರ್ಥಿಗಳಿಗೆ ಗೊಂದಲ ಇರುತ್ತೆ. ಆದರೆ ಏನಪ್ಪ ಅಂದರೆ ಕೆಲವೊಂದಿಷ್ಟು ಜನ ಬ್ಯಾಂಕಿಗೆ ಹೋಗಿ ಪಾಸ್ಬುಕ್ಕನ್ನು ಎಂಟ್ರಿ ಮಾಡಿಸ್ಕೊಂಡು ಚೆಕ್ ಮಾಡಿಸ್ಕೊಂಡು ಬಂದಿರ್ತಾರೆ. ಆದರೆ ಇನ್ನೊಂದಿಷ್ಟು ಜನಕ್ಕೆ ಏನೂ ಗೊತ್ತಿರಲ್ಲ. ಅದಕ್ಕಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಈ ಒಂದು ವಿಡಿಯೋನ ನೋಡಿ ನಿಮ್ಮ ಮೊಬೈಲ್ನಲ್ಲಿ ನೀವು ಚೆಕ್ ಮಾಡ್ಕೋಬೋದು. ಏನಪ್ಪ ಅಂದರೆ 19ನೇ ಕಂತಿನ ಏನಪ್ಪ ಅಂದರೆ PM ಕಿಸಾನ್ ಹಣ ಜಮಾ ಆಗಿದೆಯೋ ಅಥವಾ ಇಲ್ಲ ಎಂಬುದನ್ನು ನೀವು ನಿಮ್ಮ ಮೊಬೈಲ್ನಲ್ಲೇ ಚೆಕ್ ಮಾಡ್ಕೋಬೋದು. ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿಯೊಂದಿಗೆ ಹೇಳ್ಕೊಡ್ತಾ ಹೋಗ್ತೀನಿ. ಮಿಸ್ ಮಾಡದೆ ವಿಡಿಯೋ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಒತ್ತಿ. ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ತಟ್ಟಂತ ನೋಟಿಫಿಕೇಶನ್ ಬರುತ್ತೆ. ಹಾಗೆ ಈ ಒಂದು ವಿಡಿಯೋ ನಿಮ್ಮ ಏನಪ್ಪ ಅಂದರೆ ಯಾರ್ಯಾರು ಈ ಒಂದು ಅಂದರೆ ಹೊಲ ಇರತಕ್ಕಂಥ ಅಭ್ಯರ್ಥಿಗಳಿಗೆ ಶೇರ್ ಮಾಡಿ ಅವರಿಗೆ ತುಂಬ ಸಹಾಯವಾಗುತ್ತೆ. ಇಲ್ಲಿ ಏನಪ್ಪ ಅಂದರೆ PM ಕಿಸಾನ್ ಕರ್ನಾಟಕ ಪೇಮೆಂಟ್ ಸ್ಟೇಟಸ್ ಚೆಕ್ ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ. PM ಕಿಸಾನ್ ಸ್ಟೇಟಸ್ 18ನೇ ಕಂತಿನ ಹಣವನ್ನು ಈಗಾಗಲೇ ಅಕ್ಟೋಬರ್ 18, 2024ರಂದು ಬಿಡುಗಡೆ ಮಾಡಿದ್ದು, 19ನೇ ಕಂತಿನ ಹಣವನ್ನು ಏನಪ್ಪ ಅಂದರೆ ಫೆಬ್ರವರಿ 24ರಂದು ಬಿಡುಗಡೆಯನ್ನು ಮಾಡಿದ್ದಾರೆ. ಈ ಒಂದು 2,000 ರೂಪಾಯಿ ಏನಪ್ಪ ಅಂದರೆ ನಿಮ್ಮ ಬ್ಯಾಂಕಿಗೆ ಜಮಾ ಆಗಿದೆಯೋ ಅಥವಾ ಇಲ್ಲ ಎಂಬುದನ್ನು ನೀವು ಚೆಕ್ ಮಾಡ್ಕೋಬೋದು. ಮೊದಲಿಗೆ ಏನಪ್ಪ ಅಂದರೆ ನೀವು ಹೌ ಟು ಚೆಕ್ pmkisan.gov.in ಬೆನಿಫಿಷರಿ ಸ್ಟೇಟಸ್ ಕರ್ನಾಟಕ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಮೊದಲಿಗೆ ನೀವು ಏನಪ್ಪ ಅಂದರೆ ಉಪಯೋಗ ಪಡೆಯಲು ಮೊದಲು ನೋಂದಣಿಯಾಗಿರಬೇಕು. ನಂತರ ಈ KYC ಪ್ರಕ್ರಿಯೆ ಮಾಡಬೇಕಾಗುತ್ತದೆ. ಮೊದಲು ನೀವು ಫಲಾನುಭವಿಗಳ ಪಟ್ಟಿಯನ್ನು ಬೆನಿಫಿಷರಿ ಲಿಸ್ಟ್ ವಿಲೇಜ್ ವೈಸ್ ಸ್ಟೇಟಸ್ ಚೆಕ್ ಆನ್ಲೈನ್ ಪರಿಶೀಲಿಸಬೇಕು. ಹೇಗೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ನೋಡಿ. ಮೊದಲು ನೀವು ನಿಮ್ಮ ಮೊಬೈಲ್ನಲ್ಲಿ ಗೂಗಲ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ತಕ್ಷಣ ಅಲ್ಲಿ pmkisan.gov.in ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದ ನಂತರ ಅಲ್ಲಿ ನಿಮಗೆ ಈ ರೀತಿಯಾದ ಒಂದು ಪೇಜ್ಗಳು ಓಪನ್ ಆಗುತ್ತೆ. ಓಪನ್ ಆದ ನಂತರ ಇಲ್ಲಿ ನಿಮಗೆ ಬೆನಿಫಿಷರಿ ಲಿಸ್ಟ್ ಅಂತ ಕಾಣ್ತಾ ಇರ್ಬೋದು. ಇಲ್ಲಿದೆ ನೋಡಿ, ಬೆನಿಫಿಷರಿ ಲಿಸ್ಟ್ ಅಂತ ಇದರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರ ಸ್ಕ್ರಾಲ್ ಮಾಡ್ತಾ ಹೋಗಿ. ಸ್ಕ್ರಾಲ್ ಮಾಡ್ತಾ ಹೋದ ನಂತರ ಇಲ್ಲಿ ಏನಪ್ಪ ಅಂದರೆ ನಿಮ್ಮ ಒಂದು ಸ್ಟೇಟ್ ಕೇಳುತ್ತೆ. ಅಂದರೆ ನಿಮ್ಮ ಒಂದು ರಾಜ್ಯದ ಕೇಳುತ್ತೆ, ರಾಜ್ಯದ ಹೆಸರು ಮತ್ತು ಡಿಸ್ಟಿಕ್, ಹಾಗೆ ಸಬ್ ಡಿಸ್ಟಿಕ್ ಆದ ನಂತರ ಬ್ಲಾಕ್ ಆದ ನಂತರ ನಿಮ್ಮ ವಿಲೇಜ್ ಯಾವುದು ಅಂತ ಕೇಳುತ್ತೆ. ಅದನ್ನು ಹಾಕಿ ಗೆಟ್ ರಿಪೋರ್ಟ್ ಅಂತ ಏನು ಕಾಣ್ತಾ ಇದೆಯೋ ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಪೇಜ್ ಓಪನ್ ಆದ ನಂತರ ಅಲ್ಲಿ ನಿಮ್ಮ ಒಂದು ಏನಪ್ಪ ಅಂದರೆ ಪೇಜ್ ಓಪನ್ ಆದ ನಂತರ ಇಲ್ಲಿ ನಿಮ್ಮ ಹೆಸರುಗಳು ಕಾಣ್ತಾ ಇರುತ್ತೆ. ಇಲ್ಲಿ ಫಾರ್ಮರ್ಸ್ ನೇಮ್ ಅಂತ ಏನು ಕಾಣ್ತಾ ಇದೆ ಅದರ ಕೆಳಗಡೆ ನಿಮ್ಮ ಹೆಸರುಗಳು ಇರುತ್ತೆ. ನೀವು ಸರ್ಚ್ ಮಾಡಿ ಇಲ್ಲಿ ತೋರಿಸ್ತೀನಿ ನೋಡಿ, ಫಾರ್ಮರ್ ನೇಮ್ ಅಂತ ಏನು ಕಾಣ್ತಾ ಇದೆ ಇದರ ಕೆಳಗಡೆ ನಿಮ್ಮ ಹೆಸರುಗಳು ಕಾಣ್ತಾ ಇರ್ಬೋದು. ನಿಮಗೆ ಇಲ್ಲಿ ಕಾಣ್ತಾ ಇರ್ಬೋದು. ಈ ರೀತಿಯಾಗಿ ನಿಮ್ಮ ಹೆಸರು ಕೂಡ ಇಲ್ಲಿ ಬಂದಿರುತ್ತೆ. ಯಾರ್ಯಾರ ಹೆಸರು ಬಂದಿದೆ ಅವರಿಗೆ ಜಮಾ ಆಗಿದೆ ಅಂತ ಅರ್ಥ. ಈ ರೀತಿಯಾಗಿ ನಿಮ್ಮ ಹೆಸರು ಕೂಡ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡ ನಂತರ ಮುಂದಿನ ತಿಂಗಳಿನಲ್ಲಿ ಸಾಮಾನ್ಯ ಏನಪ್ಪ ಅಂದರೆ ಬಿಡುಗಡೆ ಮಾಡಿದ ಹಣವನ್ನು ನಿಮ್ಮ ಖಾತೆಗೆ ಹಾಕಲಾಗಿದೆ ಅಥವಾ ಇಲ್ಲ ಎಂಬುದನ್ನು ನೀವು ಚೆಕ್ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡಿ. ಈಗ ಏನಪ್ಪ ಅಂದರೆ ಮೊದಲಿಗೆ ನೀವು ಬೆನಿಫಿಷರಿ ಲಿಸ್ಟನ್ನು ಓಪನ್ ಮಾಡಿದರೆ ಅದರ ಪಕ್ಕದಲ್ಲಿ ನೋ ಯುವರ್ ಸ್ಟೇಟಸ್ ಅಂತ ಏನು ಕಾಣ್ತಾ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಸ್ಕ್ರಾಲ್ ಮಾಡ್ತಾ ಹೋಗಿ. ಸ್ಕ್ರಾಲ್ ಮಾಡ್ತಾ ಹೋದ ನಂತರ ಇಲ್ಲಿ ಫಾರ್ಮರ್ಸ್ ಕಾರ್ನರ್ ಅಂತ ಒಂದು ಆಪ್ಷನ್ ಕಾಣುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಂತರ ಏನಪ್ಪ ಅಂದರೆ ನಾವು ಯುವರ್ ಸ್ಟೇಟಸ್ ಕೆಳಗಡೆ ಎಂಟ್ರಿ ಯುವರ್ ರಿಜಿಸ್ಟ್ರೇಷನ್ ನಂಬರ್ ಮತ್ತು ಕ್ಯಾಪ್ಚಾ ಕೇಳುತ್ತೆ, ಅದನ್ನು ಹಾಕಿ ಗೆಟ್ ಡಾಟಾ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮಗೆ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಆಗುತ್ತೆ, ನಿಮ್ಮ ಹೆಸರು ಕೂಡ ಬರುತ್ತೆ, ಅಡ್ರೆಸ್ ಬರುತ್ತೆ, ನಿಮ್ಮ ಮೊಬೈಲ್ ನಂಬರ್ ಆಗಿರ್ಬೋದು, ನಿಮ್ಮ ಫಾದರ್ ಹೆಸರಾಗಿರ್ಬೋದು, ಎಲ್ಲ ಇಲ್ಲಿ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಇಲ್ಲಿ ನಂತರ ಲ್ಯಾಂಡ್ ಸೀಡಿಂಗ್ ಎಸ್ ಅಂತ ಬರುತ್ತೆ, ಈ KYC ಸ್ಟೇಟಸ್ ಎಸ್ ಅಂತ ಬರುತ್ತೆ, ಹಾಗೆ ಅದರ್ ಬ್ಯಾಂಕ್ ಅಕೌಂಟ್ ಸೀಡಿಂಗ್ ಸ್ಟೇಟಸ್ ಎಸ್ ಅಂತ ಬರುತ್ತೆ, ಮತ್ತು ಲಾಸ್ಟ್ ಈ KYC ಕಂಪ್ಲೀಷನ್ ಡೇಟ್ ಕೂಡ ಇರುತ್ತೆ. ನೀವು ಯಾವಾಗ ಈ KYCನ ಮಾಡಿಸಿದ್ದೀರಾ ಅದು ಕೂಡ ಇರುತ್ತೆ. ಹಾಗೆ ಇಲ್ಲಿ ಸ್ಕ್ರಾಲ್ ಮಾಡ್ತಾ ಹೋದರೆ ಏನಪ್ಪ ಅಂದರೆ ನಿಮ್ಮ ಒಂದು ಪೇಮೆಂಟ್ ಸ್ಟೇಟಸ್ ಅಂದರೆ ಇಲ್ಲಿ ಏನು ಕಾಣ್ತಾ ಇದೆ ನೋಡಿ, ಇಲ್ಲಿ ತೋರಿಸ್ತೀನಿ ನೋಡಿ. ಇಲ್ಲಿ 12 ಅಂತ ಏನಿದೆ ಇದರ ಮೇಲೆ ಕ್ಲಿಕ್ ಮಾಡಿ. 19 ಅಂತ ಒಂದು ನಂಬರ್ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದರೆ ಸಾಕು, ನಿಮ್ಮ ಒಂದು ಇಲ್ಲಿ ಏನಪ್ಪ ಅಂದರೆ ಇಲ್ಲಿ 12th ಇನ್ಸ್ಟಾಲ್ಮೆಂಟ್ ಪೇಮೆಂಟ್ ಡನ್ ಅಂತ ಏನು ಕಾಣ್ತಾ ಇದೆ ಅಲ್ಲಿ 19th ಇನ್ಸ್ಟಾಲ್ಮೆಂಟ್ ಪೇಮೆಂಟ್ ಡನ್ ಅಂತ ಆಪ್ಷನ್ ಬರುತ್ತೆ. ಹಾಗೆ ಯಾವ ಬ್ಯಾಂಕಿಗೆ ಕ್ರೆಡಿಟ್ ಆಗಿದೆ ಅಂತ ಇಲ್ಲಿ ಒಂದು ಲಾಸ್ಟ್ ನಂಬರ್ ಕೂಡ ಇಲ್ಲಿ ಕೊಟ್ಟಿರ್ತಾರೆ. ಇಲ್ಲಿ ತೋರಿಸ್ತೀನಿ ನೋಡಿ, ಇಲ್ಲಿ 7 ಅಂತ ಏನು ಕೊಟ್ಟಿದ್ದಾರೆ ಇದು ಲಾಸ್ಟ್ ನಂಬರ್ ಆಗಿರುತ್ತೆ. ಆ ಬ್ಯಾಂಕಿಗೆ ನಿಮ್ಮ ಒಂದು ಹಣ ಜಮಾ ಆಗಿರುತ್ತೆ. ಹಾಗೆ ಯಾವ ಬ್ಯಾಂಕಿಗೆ ಜಮಾ ಆಗಿದೆ ಅಂತ ಕೂಡ ಇಲ್ಲಿ ಬ್ಯಾಂಕ್ ಹೆಸರು ಕೂಡ ಇಲ್ಲಿ ಕೊಟ್ಟಿರ್ತಾರೆ. ಹಾಗೆ ಯಾವಾಗ ಕ್ರೆಡಿಟ್ ಆಗಿದೆ ಅಂತ ಕೂಡ ಡೇಟ್ ಕೂಡ ಕೊಟ್ಟಿರ್ತಾರೆ. ಇದನ್ನು ನೋಡ್ಕೋಬೋದು ನೀವು. ನಿಮಗೆ ಈ ಒಂದು
ಪಿ ಎಮ್ ಕಿಸಾನ್ ಹಣವನ್ನು ಜಮಾ ಆಗಿದೆಯೋ ಅಥವಾ ಇಲ್ಲ ಎಂಬುದನ್ನು ಚೆಕ್ ಮಾಡಲು ಲಿಂಕ್ ಬೇಕಂದರೆ ನನ್ನ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಚೆಕ್ ಮಾಡ್ಕೋಬೋದು. ಈಗ ನಾನು ಯಾವ ರೀತಿ ಹೇಳಿದೆಯೋ ಅದೇ ರೀತಿ ನೀವು ಚೆಕ್ ಮಾಡ್ಕೋಬೋದು. ಯಾವುದೇ ರೀತಿ ಬ್ಯಾಂಕಿಗೆ ಹೋಗಿ ಏನಪ್ಪ ಅಂದರೆ ಚೆಕ್ ಮಾಡಿಕೊಳ್ಳಲು ಅವಶ್ಯಕತೆ ಇರುವುದಿಲ್ಲ. ಈ ವಿಡಿಯೋದಲ್ಲಿ ಇಷ್ಟೇ ಇರುತ್ತೆ. ವಿಡಿಯೋದಲ್ಲಿ ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಮತ್ತು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಒತ್ತಿ. ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ತಟ್ಟಂತ ನೋಟಿಫಿಕೇಶನ್ ಬರುತ್ತೆ.